ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್, ತುಂಬ ಜನಕ್ಕೆ ಡ್ರೈ ಸ್ಕಿನ್ನಿಂದ ತುಂಬಾ ಸಫರ್ ಪಡ್ತಿರ್ತೀರಾ. ನಾನು ಎಷ್ಟೋ ಜನ ಹೇಳಿದ್ದನ್ನು ಕೇಳಿದ್ದೀನಿ. ಲೈಕ್ ಡ್ರೈ ಸ್ಕಿನ್ ಇದ್ದರೆ ಏನಾಗುತ್ತೆ ಅಂತಂದರೆ ಸ್ಕಿನ್ ಎಲ್ಲ ಒಡೆದೋದಂಗೆ ಆಗಿಬಿಡುತ್ತೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಎಷ್ಟು ಡ್ರೈ ಆಗುತ್ತೋ ಅಷ್ಟು ಸ್ಕಿನ್ ಓಪನ್ ಆಗುತ್ತೆ. ಓಕೆ, ಸ್ಕಿನ್ ಓಪನ್ ಆಗಿಬಿಟ್ಟು ನಮ್ಮ ಸ್ಕಿನ್ ಏಜ್ ಆಗಿ ಕಾಣೋ ಥರ ಆಗಿಬಿಡುತ್ತೆ. ಅಂದರೆ ಎಷ್ಟು ತೇವಾಂಶ ಬಾಡಿಯಲ್ಲಿರುತ್ತೆ ಅಷ್ಟು ಯಂಗಾಗಿ ನಾವು ಕಾಣ್ತೀವಿ. ಹಾಗೆಯೇ ಎಷ್ಟು ಡ್ರೈ ಆಗಿಬಿಡುತ್ತೋ ಫೇಸು ಅಷ್ಟು ಏಜ್ ಆದವ್ರ ಥರ ಕಾಣ್ಬಿಡ್ತಾರೆ. ಅಂದರೆ ಸ್ಕಿನ್ ಎಲ್ಲ ಸ್ಯಾಗಿ ಆಗಿಬಿಟ್ಟು ಏಜ್ಡ್ ಪರ್ಸನ್ ಥರ ಹೀಗೆಲ್ಲ ಸ್ಯಾಗಿ ಆಗಿಬಿಡುತ್ತೆ. ಹಾಗಾಗಿ ನಾವು ತುಂಬ ಟೇಕ್ ಕೇರ್ ಮಾಡಬೇಕಾಗಿರೋ ವಿಷಯಗಳೇನು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ನನ್ನ ಸ್ಕಿನ್ ಕೂಡ ತುಂಬಾ ಡ್ರೈ ಸ್ಕಿನ್ನು. ನೀವು ನೋಡ್ತಿರ್ಬೋದು, ಈಗ ನನ್ನ ಫೇಸ್ ಮೇಲೆ ಯಾವುದೇ ರೀತಿಯ ಮಾಯ್ಶ್ಚರೈಸರ್ ಏನೂ ಅಪ್ಲೈ ಮಾಡಿಲ್ಲ. ಬಟ್ ಸ್ಟಿಲ್ ನನ್ನ ಸ್ಕಿನ್ ಒಂದು ಲೆವೆಲಲ್ಲಿ ಮಾಯ್ಸ್ಟ್ ಆಗಿ ಕಾಣ್ತಾ ಇದೆ, ನೀವು ನೋಡ್ತಿರ್ಬೋದು. ಸೊ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ, ಫಸ್ಟ್ ಆಫ್ ಆಲ್ ಚೆನ್ನಾಗಿ ನೀರು ಕುಡಿಬೇಕು. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನೀವು ಎಷ್ಟು ಚೆನ್ನಾಗಿ ನೀರು ಕುಡಿತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಬಾಡಿ ಅನ್ನೋದು ಯಂಗಾಗಿರುತ್ತೆ. ಸ್ಕಿನ್ ಈಸ್ ಲೈಕ್ ಭೂಮಿ. ಅಂದರೆ ಡ್ರೈ ಲ್ಯಾಂಡ್ ಏನಿರುತ್ತೋ ಅದು ಹೀಗೆಲ್ಲ ಬಿಚ್ಕೊಂಡಿರುತ್ತೆ. ಓಕೆ, ಕಪ್ಪು ಮಣ್ಣಿದ್ದು ನೀವು ಡ್ರೈ ಲ್ಯಾಂಡ್ ನೋಡಿದಾಗ ಅದು ಹಿಂಗೆ ಬಿಚ್ಕೊಂಡಿರುತ್ತೆ. ನೀವು ನೀರಾವರಿ ನೋಡಿದರೆ ತುಂಬ ಹೆಲ್ದಿ ಭೂಮಿ, ಹಸಿರು ಎಲ್ಲ ಚೆನ್ನಾಗಿ ಕಾಣ್ತಿರುತ್ತೆ. ಹೇಗೆ ಡ್ರೈ ಲ್ಯಾಂಡಿಂಗೆ ಸೀಳ್ಕೊಂಡ್ಬಿಟ್ಟಿರುತ್ತೆ ನೀರಿಲ್ಲದೆ, ಅದೇ ರೀತಿ ಸ್ಕಿನ್ನು ಕೂಡ ಅಷ್ಟೇ. ಸ್ಕಿನ್ ಮೇಲೆ ತೇವಾಂಶ ಇಲ್ಲ ಅಂತಂದರೆ ಸ್ಕಿನ್ ಕೂಡ ಹಾಗೆಯೇ ಈ ಥರ ಸೀಳ್ಕೊಳ್ಳೋದು ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಡ್ರೈ ಆಗೋದು ಇನ್ ದ ಸೆನ್ಸ್ ಸೀಳ್ಕೊಳ್ಳೋದು ಅಂತಲೇ. ಸೊ ಸ್ಕಿನ್ ಮೇಲೆ ಪೊರೆಯಾಗಿ ಪೌಡರ್ ಆಗಿ ಬರ್ತಾ ಇರುತ್ತೆ. ಸೊ ಅದೆಲ್ಲ ಡ್ರೈ ಆಗಿರುವಂಥ ಸಿಂಟಮ್ಸ್ಗಳಾಗಿರುತ್ತೆ. ಹಾಗಾಗಿ ನೀರನ್ನು ಚೆನ್ನಾಗಿ ಕುಡಿಬೇಕು. ಸ್ಕಿನ್ ಮೇಲೆ ಆದಷ್ಟು ತೇವಾಂಶ ಇರೋದನ್ನು ನಾವು ಟ್ರೈ ಮಾಡಬೇಕು. ಸ್ಕಿನ್ ಮೇಲೆ ಎಷ್ಟು ತೇವಾಂಶ ಇರುತ್ತೋ ಅಷ್ಟು ಯಂಗಾಗಿ ಗ್ಲೋಯಿಂಗಾಗಿ ಕಾಣುತ್ತೆ. ಲೈಕ್ ನೀವು ಫೇಸ್ ವಾಶ್ ಒಂದೇ ಮಾಡಿಕೊಂಡ್ರು ಸಾಕು, ನಿಮ್ಮ ಸ್ಕಿನ್ ಯಂಗಾಗಿ ಕಾಣುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು ಹೆಚ್ಚಾಗಿ ವೆಜಿಟೇಬಲ್ಸ್ ಮತ್ತು ನೀರಿರುವಂಥ ಫ್ರೂಟ್ಸ್ ಆ್ಯಂಡ್ ಜ್ಯೂಸ್ಗಳು ಈ ಥರ ಸೇವನೆ ಮಾಡಿ. ಇದರಿಂದ ಏನು ಅಂತಂದರೆ ನಿಮ್ಮ ಬಾಡಿ ಒಳಗಡೆ ನೀರಿನಾಂಶ, ಹೆಲ್ದಿ ನೀರಿನಾಂಶ ಹೋಗುತ್ತೆ. ನೀವು ಮನೆಯಲ್ಲಿ ಕುಡಿಯೋ ನೀರಿಗಿಂತ ಈ ಥರ ನೀರು ತುಂಬ ಹೆಲ್ದಿ. ಅಂದರೆ ದೇವರು ಕೊಟ್ಟಿರುವಂತಹ ಎಲ್ಲ ಪದಾರ್ಥಗಳೇನಿದೆಯಲ್ಲ, ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಅದು ಹೆಲ್ದಿ ಆಗಿರುವಂಥ ವಾಟರ್. ಆ ವಾಟರ್ ನಮ್ಮ ಬಾಡಿ ಒಳಗಡೆ ಸೇರಿದರೆ ಅದು ತುಂಬಾ ಒಳ್ಳೆಯದು. ಅದು ತುಂಬ ಯಂಗಾಗಿ ಮಾಡೋಕ್ಕೆ ಯೂಸ್ಫುಲ್ ಆಗುತ್ತೆ. ಅಷ್ಟು ಈ ರಾಗಿ ಚಂಬಲಿ ನೀರು ಕುಡಿಯೋಂಥ ಅಭ್ಯಾಸ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಹೆಲ್ದಿ ಅಂಶಗಳು, ನಮ್ಮ ಕಡೆ ರಾಗಿ ಚಂಬು ಅಂತಾರೆ, ಈ ಕಡೆ ತಾಮ್ರದ ಚಂಬು ಅಂತಾರೆ. ಈ ಥರ ಎಲ್ಲ ನೀರಿನ ಒಂದು ಅಂಶಗಳ ಜೊತೆಯಲ್ಲಿ ಥರ್ಡ್ ಒನ್ ಬಂದುಬಿಟ್ಟು ಸ್ಕಿನ್ ಕೇರ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್. ಸೊ ನೀವು ಸ್ವಲ್ಪ ಮೈಲ್ಡ್ ಆಗಿರುವಂಥ ಸ್ಕಿನ್ ಕೇರ್ಗಳನ್ನು ಟ್ರೈ ಮಾಡಬೇಕಾಗತ್ತೆ. ನಿಮಗೆ ಸ್ಕಿನ್ ಕೇರ್ ರೊಟೀನ್ಸ್ ಬೇಕು ಅಂತಂದರೆ ನನ್ನ ಚಾನಲಲ್ಲಿ ತುಂಬ ಸ್ಕಿನ್ ಕೇರ್ ವೀಡಿಯೋಸ್ಗಳಿದ್ದಾವೆ. ಎಲ್ಲ ಕೂಡ ಚೆಕ್ಔಟ್ ಮಾಡಿ ನಿಮ್ಮ ಫೇಸ್ಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ರೆಗ್ಯುಲರಾಗಿ ಫಾಲೋ ಮಾಡಿ ನೋಡಿ. ನಂತರ ನಿಮಗೆ ವ್ಯತ್ಯಾಸ ಅನ್ನೋದು ಗೊತ್ತಾಗುತ್ತೆ. ಸೊ ಇವತ್ತಿನ ಸ್ಕಿನ್ ಕೇರ್ ರೊಟೀನಲ್ಲಿ ನಾನು ಇನ್ನೊಂದು ಮುಖ್ಯವಾದ ಒಂದು ಆಯಿಲನ್ನು ತೋರಿಸ್ತೀನಿ. ಸೊ ಅದೇನಂತ ತೋರಿಸ್ತೀನಿ, ಬನ್ನಿ. ಫಸ್ಟ್ ಒಂದು ಕ್ಲೀನ್ ಬೌಲಲ್ಲಿ 1/2 ಸ್ಪೂನಷ್ಟು ಕೋಕೋನಟ್ ಆಯಿಲ್, 1/2 ಸ್ಪೂನಷ್ಟು ಆಲ್ಮಂಡ್ ಆಯಿಲ್ ಆ್ಯಂಡ್ 1/2 ಸ್ಪೂನಷ್ಟು ಆಲಿವ್ ಆಯಿಲ್, ಈ ಮೂರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಯಿಲಲ್ಲಿ ನಾನು ಕೋಕೋನಟ್ ಆಯಿಲ್, ಆಲ್ಮಂಡ್ ಆಯಿಲ್ ಆ್ಯಂಡ್ ಆಲಿವ್ ಆಯಿಲ್, ಈ ಮೂರು ಆಯಿಲನ್ನು ಮಿಕ್ಸ್ ಮಾಡಿದ್ದೀನಿ. ಒಂದು ಸ್ವಲ್ಪ ಆಯಿಲನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಆಯಿಲು ನನಗೆ ಈಸಿಯಾಗಿ ನಾನು ತೋರಿಸ್ತೀನಿ ಎಷ್ಟು ಆಯಿಲ್ ಇದೆ ಅಂತ. ಕರೆಕ್ಟಾಗಿ ಎಷ್ಟಿದೆ ನೋಡಿ, ಎಕ್ಸಾಕ್ಟಾಗಿ 1/2 ಸ್ಪೂನಷ್ಟು ಆಯಿಲ್ ಇದೆ. ಈಸಿಯಾಗಿ ನನಗಿದು 3 ಡೇಸ್ ಬರುತ್ತೆ. ಇಷ್ಟೇ ಆಯಿಲ್ ಸಾಕು. ನಿಮಗೆ ಈ ಥರ ಎಲ್ಲ ರೆಗ್ಯುಲರ್ 3 ಡೇಸ್ಗೆ ಒಂದ್ಸರಿ ಆಯಿಲ್ ಪ್ರಿಪೇರ್ ಮಾಡ್ಕೊಳಕ್ಕಾಗಲ್ಲ ಅಂದರೆ ಒಂದು ಬಾಟಲಲ್ಲಿ ಒಂದು 10-15 ಡೇಸ್ಗೆ ಆಗೋಷ್ಟು ಆಯಿಲ್ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಆಲ್ಮಂಡ್ ಆಯಿಲ್ ಸ್ಕಿನ್ ವೈಟನ್ ಆಗೋಕ್ಕೆ ತುಂಬ ಯೂಸ್ಫುಲ್. ಆ್ಯಂಡ್ ಕೋಕೋನಟ್ ಆಯಿಲ್ ಸ್ಕಿನ್ನನ್ನು ತುಂಬ ನರಿಷ್ ಮಾಡುತ್ತೆ, ಸಾಫ್ಟಾಗಿ ಮಾಡುತ್ತೆ ಕೋಕೋನಟ್ ಆಯಿಲ್. ಓಕೆ, ನೀವು ನ್ಯಾಚುರಲಾಗಿ ಮನೇಲಿ ಮಾಡಿಕೊಂಡ್ರೆ ಇನ್ನೂ ಬೆಸ್ಟು ಕೋಕೋನಟ್ ಆಯಿಲ್. ಆ್ಯಂಡ್ ಥರ್ಡ್ ಒನ್ ಬಂದುಬಿಟ್ಟು ಆಲಿವ್ ಆಯಿಲ್ ಎಷ್ಟು ಒಳ್ಳೆಯದು ಅಂದರೆ ಸ್ಕಿನ್ಗೆ. ಈ ಚಿಕ್ಕ ಮಕ್ಕಳಿಗೂ ಸಮೇತ ಈ ಆಲಿವ್ ಆಯಿಲನ್ನು ಅಪ್ಲೈ ಮಾಡ್ತಾರೆ. ಆ್ಯಂಡ್ ಈ 3 ಆಯಿಲ್ಸ್ ಏನಿದೆಯಲ್ಲ ಇದನ್ನು ಚಿಕ್ಕ ಮಕ್ಕಳಿಗೂ ಕೂಡ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಬೋದು. ಅಂದರೆ ಹುಟ್ಟಿದ ಮಕ್ಕಳಿಗೂ ಸಮೇತ ಈ ಆಯಿಲ್ ಅಪ್ಲೈ ಮಾಡಿ ಮಸಾಜ್ ಮಾಡ್ಬೋದು. ಓಕೆ, ಅಷ್ಟು ಒಳ್ಳೆಯದು ಆಲಿವ್ ಆಯಿಲು. ನಮ್ಮ ಸ್ಕಿನ್ನ ನರಿಷ್ ಮಾಡುತ್ತೆ, ಸ್ಕಿನ್ನ ಗ್ಲೋಯಿಂಗ್ ಮಾಡೋಕ್ಕೆ ಯೂಸ್ ಆಗುತ್ತೆ, ಸ್ಕಿನ್ನನ್ನು ಸಾಫ್ಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಸ್ಕಿನ್ ಮಸಲ್ಸ್ ಬಿಲ್ಡ್ ಆಗೋಕ್ಕೆ ಆಲಿವ್ ಆಯಿಲಿನ ಮಸಾಜ್ ಮಾಡಿದ್ರೆ ನಿಜವಾಗ್ಲೂ ತುಂಬ ಒಳ್ಳೆ ಬೆನಿಫಿಟ್ಸ್. ಚಿಕ್ಕ ಮಕ್ಕಳಿಗೆ ಆಲಿವ್ ಆಯಿಲಿಂದನೇ ಮಸಾಜ್. ಇದನ್ನು ನಾನು ಓನ್ಲಿ 3 to
4 ಡ್ರಾಪ್ಸ್ ತೊಗೊಂಡು ಚೆನ್ನಾಗಿ ಈ ಥರ ಹೀಟ್ ಮಾಡ್ಕೋಬೇಕು. ಹೀಟ್ ಮಾಡಿಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂತಂದರೆ ಆಯಿಲಿ ಜಾಸ್ತಿ ಜಿಡ್ಡು ಅನ್ನಿಸಲ್ಲ ಫೇಸ್ಗೆ, ಚೆನ್ನಾಗಿ ಹೀಟ್ ಆಗಿದೆ. ಓಕೆ, ಆ್ಯಂಡ್ ಡೈರೆಕ್ಟಾಗಿ ಫೇಸ್ ಮೇಲೆ ಅಪ್ಲೈ ಮಾಡಿ, ಯಾವುದೇ ರೀತಿಯ ಎಫೆಕ್ಟ್ ಆಗಲ್ಲ. ಓಕೆ, ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಆಯಿಲಿ ಸ್ಕಿನ್ ಇದ್ದವರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೊಗೊಳ್ಳಿ ಅಷ್ಟೇ. ಸೊ ಈ ಥರ ಟ್ರೈ ಮಾಡಿ, ನಿಮಗೆ ವಿತಿನ್ 1 ಮಂತಲ್ಲಿ ನಿಮ್ಮ ಸ್ಕಿನ್ ಎಷ್ಟು ಸ್ಮೂತ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ವಿಂಟರಲ್ಲಿ, ಸಮ್ಮರಲ್ಲಿ ಯಾವಾಗ ಬೇಕಾದ್ರೂ ಆವಾಗ ಟ್ರೈ ಮಾಡ್ಬೋದು. ಎಸ್ಪೆಷಲಿ ಇದನ್ನು ನೈಟ್ ಅಪ್ಲೈ ಮಾಡಿ. ನೈಟ್ ಮಲಗೋ ಮುಂಚೆ ಈ ಥರ ಅಪ್ಲೈ ಮಾಡಿಬಿಟ್ಟು 2 ಮಿನಿಟ್ಸ್ ಕೈಯಿಂದ ಈ ಥರ ಮಸಾಜ್ ಮಾಡಿಕೊಂಡು ನೀವು ಫೇಸ್ ವಾಶ್ ಮಾಡ್ಕೊಂಡು ಅಪ್ಲೈ ಮಾಡಬೇಕು. ಮೇಕಪ್ ಮೇಲೆಲ್ಲ ಅಪ್ಲೈ ಮಾಡ್ಕೋಬೇಡಿ, ಬಿಕಾಸ್ ಮೇಕಪ್ ಜೊತೆ ಆಯಿಲ್ ಮಿಕ್ಸ್ ಆಗಿಬಿಟ್ರೆ ಪಿಂಪಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಆಯಿಲನ್ನು ಓನ್ಲಿ 15 ಡೇಸ್ ಟ್ರೈ ಮಾಡಿ ನೋಡಿ, ನಿಮಗೆ ವ್ಯತ್ಯಾಸ ಅನ್ನೋದು ಗೊತ್ತಾಗುತ್ತೆ. ತುಂಬ ಸಾಫ್ಟ್ ಆಗುತ್ತೆ, ತುಂಬ ಶೈನಿಯಾಗಿ ಆಗುತ್ತೆ. ಅಷ್ಟೇ ಅಲ್ಲ, ಬರ್ತಾ ಬರ್ತಾ ಸ್ಕಿನ್ ಬ್ರೈಟನ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಅನ್ಈವೆನ್ ಟೋನ್ ಇರುತ್ತಲ್ಲ, ಕೆಲವೊಬ್ರಿಗೆ ಇಲ್ಲೆಲ್ಲ ಡಾರ್ಕ್ ಇರುತ್ತೆ, ಇಲ್ಲಿ ಸ್ವಲ್ಪ ಡಾರ್ಕ್ ಇರುತ್ತಲ್ಲ, ಅವರೆಲ್ಲರಿಗೂ ಈವೆನ್ ಆಗೋಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಮೌತ್ ಹತ್ರ ಕೂಡ ಅನ್ಈವೆನ್ ಸ್ಕಿನ್ನನ್ನು ಈವೆನ್ ಮಾಡೋಕ್ಕೆ ಈ ಆಯಿಲ್ ತುಂಬಾ ಯೂಸ್ಫುಲ್. ಈ ಆಯಿಲ್ನ ಖಂಡಿತ ನೀವೆಲ್ಲ ಟ್ರೈ ಮಾಡಿ. ಸೊ ಗೈಸ್, ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನೀವೆಲ್ಲರೂ ಕೂಡ ಖಂಡಿತ ಟ್ರೈ ಮಾಡಿ, ಒಂದು 15 ಡೇಸ್ ಅಥವಾ 1 ಮಂತ್ ಟ್ರೈ ಮಾಡಿ, ನಂತರ ನನಗೆ ಹೇಳಿ ಕಮೆಂಟಲ್ಲಿ ಹೇಗಿತ್ತು, ನಿಮಗೆ ಏನು ಚೇಂಜಸ್ ಆಗಿದೆ ಅಂತ ನೀವು ಖಂಡಿತ ಹೇಳಿ. ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ, ಸಾಫ್ಟ್ ಆಗೋಕ್ಕೆ, ಸ್ಮೂತ್ ಆಗೋಕ್ಕೆ, ಬ್ರೈಟನ್ ಆಗೋಕ್ಕೆ ಎಲ್ಲದಕ್ಕೂ ಕೂಡ ಈ ಆಯಿಲ್ ತುಂಬಾ ಯೂಸ್ಫುಲ್ಲು. ಖಂಡಿತ ಇದನ್ನು ನೈಟ್ ಮಾತ್ರ ಟ್ರೈ ಮಾಡಬೇಕು, ಮಾರ್ನಿಂಗ್ ಟ್ರೈ ಮಾಡೋಕ್ಕೆ ಹೋಗಬೇಡಿ. ನೈಟ್ ಟ್ರೈ ಮಾಡೋದ್ರೇ ಬೆಸ್ಟ್ ಅಂತ ನಾನು ಸಜೆಷನ್ ಮಾಡ್ತೀನಿ. ಆ್ಯಂಡ್ ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ, ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್. ಮ್ಯೂಸಿಕ್ ಆ್ಯಡ್ ಮಾಡಿದ್ರೆ ಕಾಪಿರೈಟ್ ಹಾಕೋದ್ರಿಂದ ನಾನಿಲ್ಲಿ ಮ್ಯೂಸಿಕ್ ಆ್ಯಡ್ ಮಾಡ್ತಾ ಇಲ್ಲ. ದಯಮಾಡಿ ಅರ್ಥ ಮಾಡ್ಕೋಬೇಕಾಗಿ ವಿನಂತಿ. ಥ್ಯಾಂಕ್ ಯು.